ರಾಮಾಪುರದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿದ್ದರು. ಇವರಿಗೆ ರಮೇಶ್ ಅನ್ನುವ ಮಗ ಇದ್ದನು. ರಮೇಶನ ಹೆಂಡತಿ ಅನಾಮಿಕಾ ಬಹಳ ಅಮಾಯಕಳು. ರೂಪದಲ್ಲಿ ಆಕೆ ಬಹಳ ಕಪ್ಪಗಿದ್ದಳು. ಅದಕ್ಕೆ ಕೆಲವರು ಆಕೆಯನ್ನು ನೋಡಿ ತಮಾಷೆ ಮಾಡುತ್ತಿದ್ದರು. ಆದರೆ ಅದೇನೂ ಅನಾಮಿಕಾ ಹಚ್ಚಿಕೊಳ್ಳುತ್ತಿರಲಿಲ್ಲ. ತನ್ನ ಗಂಡ, ಅತ್ತೆ ಮಾವಂದಿರು ತನ್ನನ್ನು ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ರು. ಏಯ್ ಮಗನೇ, ಈ ದಿನ ಏನೋ ಅಷ್ಟು ಬೇಗ ಹೊರಡ್ತಾ ಇದೀಯಾ? ಈ ದಿನ ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ನನ್ನನ್ನು ಆಶೀರ್ವದಿಸಮ್ಮ. ತಣ್ಣಗಿರಪ್ಪ. ಮಗನೇ ರಮೇಶು, ಬರುವಾಗ ನನ್ಗಿಷ್ಟವಾದ ಆರೆಂಜ್ ಹಣ್ಣು ತಗೊಂಬಾ. ತಿಂದು ಬಹಳ ದಿನವಾಗಿದೆ. ಹಾಗೆ ಅಪ್ಪ, ತಗೊಂಡ್ ಬರ್ತೀನಿ. ಅಮ್ಮ ಅನಾಮಿಕಾ, ನೀನ್ ಅವನಿಗೆ ಮುಂದಕ್ಕೆ ಹೋಗಮ್ಮ, ಎಲ್ಲ ಒಳ್ಳೇದು ನಡೆಯುತ್ತೆ. ಅನಾಮಿಕಾ ಎದುರು ಬರುತ್ತಲೇ ರಮೇಶ್ ನಗುತ್ತಲೇ ಮನೆಯಿಂದ ಹೊರಗೆ ಹೋಗುತ್ತಾನೆ. ಹಾಗೆ ಹೋದ ರಮೇಶ್ ಆ ದಿನ ಸಾಯಂಕಾಲಕ್ಕೆ ಶವವಾಗಿ ಮನೆಗೆ ಬರ್ತಾನೆ. ಜನರೆಲ್ಲ ರಮೇಶನ ಶವವನ್ನು ಮನೆಗೆ ತರುತ್ತಾರೆ. ರಮೇಶ್ನನ್ನು ನೋಡಿ ಎದೆ ಒಡೆದು ಹೋಗುವಂತೆ ಅಳುತ್ತಾರೆ. ಇನ್ನು ಪ್ರಸಾದ್ ಆ ನಂತರ ನಡೆಯಬೇಕಾದ ಕಾರ್ಯಕ್ರಮವೆಲ್ಲ ಹತ್ತಿರ ನಿಂತು ನಡೆಸುತ್ತಾನೆ. ಅಂತ್ಯಕ್ರಿಯೆಗಳು ಪೂರ್ತಿಯಾದ ನಂತರ ಆ ಮನೆ ಕತ್ತಲಾಗುತ್ತದೆ. ರಮೇಶ್ನನ್ನು ನೆನೆಸಿಕೊಂಡು ಕೆಲವು ವರ್ಷಗಳ ಕಾಲ ಎಲ್ಲರೂ ಕುಗ್ಗಿ ಹೋಗುತ್ತಾ ಅಳುತ್ತಲೇ ಇರುತ್ತಾರೆ. ಒಂದು ದಿನ ಅನಾಮಿಕಾ ಗುಡಿಗೆ ಹೋಗುತ್ತಾಳೆ. ಊರಿನಲ್ಲಿರುವವರು ನಾನಾ ಬಗೆಯಾಗಿ ಮಾತನಾಡುವುದು ಕೇಳಿ ಅನಾಮಿಕಾ ಸಹಿಸಲಾರದೆ ಹೋಗ್ತಾಳೆ. ಅಳುತ್ತಲೇ ಮನೆಗೆ ಬರ್ತಾಳೆ. ಅನಾಮಿಕಳನ್ನು ನೋಡಿ ಶಾರದಾ ಪ್ರಸಾದರು ಇಬ್ಬರು ಗಾಬರಿಯಾಗ್ತಾರೆ. ಏನಾಯ್ತಮ್ಮ, ಏನ್ ನಡೀತು ಹೇಳಮ್ಮ? ನನ್ನಿಂದ ಆಗಲ್ಲ ಅತ್ತೆ, ಅವನು ಇಲ್ಲ ಅಂತ ನಾನು ಸಹಿಸಲಾರದೆ ಹೋಗ್ತಿದ್ದೀನಿ. ಆದ್ರೆ ಊರ್ ಜನ ಅನ್ನೋ ಮಾತಿನಿಂದ ಇನ್ನೂ ಕಷ್ಟ ಹೆಚ್ಚಾಗ್ತಿದೆ ಅತ್ತೆ. ಅಮ್ಮ ಅನಾಮಿಕಾ, ಅವ್ರ ಮಾತನ್ನಷ್ಟು ಹಚ್ಕೋಬೇಡಮ್ಮ, ಹೇಳು. ಅವರು ನನ್ನಿಂದಲೇ ಸತ್ತು ಹೋದ್ನಂತೆ. ನಾನು ಒಬ್ಬ ನಷ್ಟ ಜಾತಕದವಳಂತೆ. ಕಪ್ಪಗೆ ಇರೋದ್ರಿಂದ ಈ ಕುಟುಂಬಕ್ಕೆ ಶನಿ ಅಂಟ್ಕೊಂಡಿದೆ ಅಂತೆ. ಏನೇನೋ ಮಾತಾಡ್ತಾ ಇದ್ದಾರೆ. ಆ ಮಾತೆಲ್ಲ ಕೇಳಲಾರ್ದೆ ಹೋಗ್ತಿದ್ದೀನಿ. ನೋಡಮ್ಮ, ನೀನೀಗ ಒಂದು ಮನೆ ಸೊಸೆ. ನಿನಗೆ ಅತ್ತೆ ಮಾವ ಇದ್ದಾರೆ. ನೀನು ಅನಾಥಳೇನೋ ಅಲ್ಲಮ್ಮ. ದಯವಿಟ್ಟು ನಿನ್ನ ಮನಸ್ಸನ್ನು ಬಲವಾಗಿ ಮಾಡ್ಕೋ. ಪರರ ಮಾತು ಹಾವಿನ ಹಾಗೆ, ಬುಸುಗುಟ್ಟಬಹುದು, ಕಚ್ಚಬಹುದು. ಅದಕ್ಕೆ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು. ಮಾತಿನಲ್ಲಿ ಪ್ರಾಣ ತೆಗೆಯುವಂತ ಬಲ ಇದೆ ಅನಾಮಿಕಾ. ಅದಕ್ಕೆ ಬೇರೆಯವರ ಮಾತು ಹಚ್ಕೋಬಾರ್ದು. ಈ ಸಮಯದಲ್ಲಿ ನಾನಿಷ್ಟೇ ಹೇಳಬಲ್ಲೆ ಅಮ್ಮ, ನನ್ನನ್ನು ಅರ್ಥ ಮಾಡ್ಕೋ. ನೀನತ್ರ ನಾವು ಅಳಬೇಕಾಗತ್ತೆ. ನಮ್ಗೆ ಕಷ್ಟ ಕೊಡ್ಬೇಡಮ್ಮ. ಹಾಗೆ ಅತ್ತೆ ಅನ್ನುತ್ತಾ ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ಅಪ್ಪಿಕೊಳ್ತಾಳೆ. ಶಾರದಾ ತನ್ನ ಸೊಸೆಯನ್ನು ಸಮಾಧಾನಿಸುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಆ ಮಾರನೇ ದಿನ ಶಾರದಾ ಪ್ರಸಾದರು ಒಂದು ಮುಖ್ಯವಾದ ನಿರ್ಣಯಕ್ಕೆ ಬರುತ್ತಾರೆ. ಸೊಸೆಗೆ ಮತ್ತೆ ಮದುವೆ ಮಾಡುವುದರಿಂದ ನಾವು ಸಂತೋಷವಾಗಿರ್ತೀವಿ ಶಾರದಾ. ಅವಳು ಕೂಡ ಹೊಸ ಜೀವನ ಶುರು ಮಾಡ್ತಾಳೆ. ಹೌದು ರೀ, ಇದು ಒಳ್ಳೆ ವಿಷಯನೇ. ಆದರೆ ಸೊಸೆ ಮಗನನ್ನ ಮರಿಲಾರ್ದೆ ಹೋಗ್ತಿದ್ದಾಳಲ್ಲ, ಅವಳನ್ನ ಹೇಗೆ ಒಪ್ಸೋದು? ನಾನು ಇದುವರೆಗೂ ಒಂದು ಸಂಬಂಧ ನೋಡಿದ್ದೀನಿ ಶಾರದಾ. ನನ್ನ ಸ್ನೇಹಿತನ ಮಗ ವೆಂಕಟ್ ಇದ್ದಾನಲ್ಲ, ಅವನು ಆರ್ಮಿನಲ್ಲಿ ಕೆಲಸ ಮಾಡ್ತಾನೆ. ಈ ಮಧ್ಯೆ ಅವನಿಗೆ ಕಾಲಿಗೆ ಗಾಯವಾಗಿದೆ. ಸದ್ಯ ಮನೆಯಲ್ಲೇ ಇರ್ತಾ ಇದ್ದಾನೆ. ಅವನು ಗುಣ ಆಗಲಿಕ್ಕೆ ಕೆಲವು ದಿನ ಹಿಡಿಯುತ್ತೆ. ಅವನು ನಮ್ಮ ಅನಾಮಿಕಳಿಗೆ ಒಳ್ಳೆ ಜೋಡು ಅನ್ಸುತ್ತೆ ಶಾರದಾ. ಬೇಡ ರೀ, ಆ ವೆಂಕಟ್ ಯಾವಾಗ್ಲೂ ಮನೆಯವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ. ಯಾವಾಗಲೂ ಡ್ಯೂಟಿ ಬಗ್ಗೆನೇ ಯೋಚಿಸ್ತಿರ್ತಾನೆ. ಆದ್ರೆ ಈಗಲ್ವೇ ಯಾಕೋ ಆ ಸಂಬಂಧನೇ ಚೆನ್ನಾಗಿದೆ ಅನಿಸ್ತಿದೆ. ಸರಿ, ಒಂದ್ ಕೆಲ್ಸ ಮಾಡೋಣ. ವೀರಯ್ಯನ ಹತ್ರ ಮಾತಾಡ್ತೀನಿ. ಅವನು ಒಂದೆರಡು ಸಂಬಂಧ ಇದೆ ಅಂತ ಹೇಳಿದಾನೆ. ಅವ್ರನ್ನ ಮನೆ ಕರ್ಸೋಣ ಬಿಡಿ. ಸೊಸೆಗೆ ಹಿಡಿಸಿದ್ರೆ ಮದ್ವೆ ಮಾಡೋಣ. ಅವರಿಗೆ ಹಿಡಿಸ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ, ಸರಿನಾ? ಹಾಗೆ ಶಾರದಾ, ಈ ಮದುವೆ ಸಂಬಂಧದ ಬಗ್ಗೆ ನೀನೇ ಸೊಸೆ ಹತ್ರ ಮಾತಾಡ್ಬೇಕು. ಹೇಗಾದ್ರೂ ಮಾಡಿ ಒಪ್ಸು. ಹಾಗೆ ಶಾರದಾ ತನ್ನ ಸೊಸೆ ಅನಾಮಿಕಳ ಹತ್ತಿರ ಹೋಗಿ ಮದುವೆ ಬಗ್ಗೆ ಮಾತಾಡ್ತಾಳೆ. ಮೊದಲು ತನಗೆ ಮದುವೆ ಬೇಡ ಅಂತ ಗಲಾಟೆ ಮಾಡುತ್ತಾಳೆ ಅನಾಮಿಕಾ. ತನ್ನ ಅತ್ತೆ ಕೋಪದಿಂದ ಮಾತಾಡಿದ್ದರಿಂದ ಹುಡುಗನ ನೋಡಲಿಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಮಾರನೇ ದಿನ ಆ ಮನೆಗೆ ವರನ ಕಡೆಯವರು ಬರುತ್ತಾರೆ. ಅನಾಮಿಕಾ ಸ್ವಲ್ಪ ಕಪ್ಪಗಿರುವುದನ್ನು ನೋಡಿ ಅವರು ಕೋಪಿಸಿಕೊಳ್ಳುತ್ತಾರೆ. ವರನಂತೂ ಅನಾಮಿಕಳನ್ನು ನೋಡಿ ಕೋಪದಿಂದ ಬಯಲಿಕ್ಕೆ ಶುರು ಮಾಡುತ್ತಾನೆ. ಅಷ್ಟು ಕಪ್ಪಗಿರುವ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲ್ಲ ಎಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಆ ನಂತರ ಕ್ಷಣ ಕೂಡ ಆ ಮನೆಯಲ್ಲಿ ಇರದೆ ಅಲ್ಲಿಂದ ಬಂದ ದಾರಿಯಲ್ಲೇ ಮಾಯವಾಗಿ ಹೋಗುತ್ತಾರೆ. ನೋಡಿದ್ರ ಅತ್ತೆ, ಇನ್ನಾದ್ರೂ ನೀವು ನನ್ನ ಮನಸ್ಸಿಗೆ ನೋವು ಕೊಡಬಾರ್ದು ಅಂದ್ರೆ ಇಂಥ ಕೆಲಸನ ಬಿಟ್ಬಿಡಿ. ನಾನು ಮದುವೆ ಮಾಡ್ಕೊಳ್ಳಲ್ಲ. ಈಗಲೇ ಊರಿನ ಜನ ನಾನಾ ಬಗೆಯಾಗಿ ಮಾತಾಡ್ತಿದ್ದಾರೆ. ಇನ್ನು ಮೇಲೆ ನೀವು ಹೀಗೆ ಮಾತಾಡಿದ್ರೆ ಇನ್ನೊಂಥರ ಮಾತಾಡ್ತಾರೆ. ಸರಿ ಅಮ್ಮ, ನಾನು ನಿನ್ನ ಮದುವೆ ಸಂಬಂಧ ನೋಡೋದು ಬಿಟ್ಟು ಬಿಡ್ತೀನಿ. ನೋಡಮ್ಮ, ನನ್ನ ಸ್ನೇಹಿತನ ಮಗ ಒಬ್ಬನಿದ್ದಾನೆ. ಅವನು ಆರ್ಮಿಲಿ ಕೆಲಸ ಮಾಡ್ತಾನೆ. ಪಾಪ ಅವನಿಗೆ ಏಟು ತಗಲಿದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಕೆಲವು ದಿನ ಇರ್ತಾನಮ್ಮ. ಅವನು ಈ ದಿನ ಬರ್ತಿದ್ದಾನೆ. ಶಾರದಾ, ಅವನಿಗೆ ಯಾವ ತೊಂದರೆ ಇಲ್ಲದೆ ನೋಡ್ಕೋಬೇಕು. ನಮ್ಗೆ ಕೆಟ್ಟ ಹೆಸರು ಬರಬಾರ್ದು.
ಹಾಗೆ ರೀ, ನಮ್ಮ ಸೊಸೆ ಅನಾಮಿಕಾ ಇದ್ದಾಳಲ್ಲ, ನಮಗೆ ಕೆಟ್ಟ ಹೆಸರು ಬರೋಕ್ ಬಿಡಲ್ಲ. ನೋಡಮ್ಮ ಅನಾಮಿಕಾ, ಆ ಹುಡುಗನಿಗೆ ಏನು ಬೇಕೋ ಸ್ವಲ್ಪ ಹತ್ತಿರವಿದ್ದು ನೋಡ್ಕೊಂಬ. ಹಾಗೆ ಅತ್ತೆ. ಶಾರದಾ ಪ್ರಸಾದ್ ಇಬ್ಬರು ಸಂತೋಷಿಸುತ್ತಾರೆ. ಇನ್ನು ಆ ಮಾರನೇ ದಿನ ಆ ಮನೆಗೆ ವೆಂಕಟ್ ಬರ್ತಾನೆ. ವೆಂಕಟ್ ನಡೆಯಲಾರದ ಸ್ಥಿತಿಯಲ್ಲಿ ಇರ್ತಾನೆ. ಕೋಲಿನ ಸಹಾಯದಿಂದ ನಡೆಯುತ್ತಿರುತ್ತಾನೆ. ವೆಂಕಟ್ನನ್ನು ನೋಡಿ ಶಾರದಾ ಪ್ರಸಾದರು ಒಳಗೆ ಸಂತೋಷಿಸುತ್ತಾರೆ. ಅಮ್ಮ ಅನಾಮಿಕಾ, ಹುಡುಗನ್ನ ಅವನ ರೂಮಿಗೆ ಕರ್ಕೊಂಡು ಹೋಗು. ನಾನು ಮಾವಯ್ಯ ಶಾಪ್ಗೆ ಹೋಗಿ ಬರ್ತೀವಿ, ಮನೆಗೆ ಬೇಕಾದ ಸಾಮಾನು ತಗೊಂಡು ಬರ್ತೀವಿ. ಸರಿ ಅತ್ತೆ. ಪ್ರಸಾದ್ ಶಾರದಾ ಇಬ್ಬರು ಸಾಮಾನು ಅಂತ ಹೇಳಿ ಹೊರಗೆ ಬರ್ತಾರೆ. ಹಾಗೆ ಅವರಿಬ್ರನ್ನ ಬಿಟ್ಟು ಬಂದ್ರೆ ಏನರ್ಥ? ಪಾಪ ಅನಾಮಿಕಾ ಸ್ವಲ್ಪ ಸಂಕೋಚ ಪಡ್ತಾಳೆ ಏನೋ. ಅವರಿಬ್ರು ಭೇಟಿ ಆಗ್ಲಿಕ್ಕೆ ಅಲ್ವಾ ನಾವೀಗ ಹೊರಗೆ ಬಂದಿದ್ದು. ವೆಂಕಟ್ ಬಹಳ ಚೆನ್ನಾಗಿದ್ದಾನೆ ರೀ. ನಮ್ಮ ಅನಾಮಿಕಳನ್ನು ನೋಡಿ ಭಯಪಡ್ಲಿಲ್ಲ. ಅನಾಮಿಕಳು ಕಪ್ಪಿದ್ದಾಳೆ ಅಂತ ಏನೂ ಅನ್ಲಿಲ್ಲ. ಅಷ್ಟೇ ಅಲ್ಲ, ಅನಾಮಿಕಾ ಸಹಾಯ ಮಾಡಲಿಕ್ಕೆ ಮುಂದೆ ಬಂದ್ಲಲ್ಲ. ನಾನು ಮೊದಲೇ ಹೇಳಿದ್ನಿ ಇಬ್ಬರಿಗೂ ಮದುವೆ ಮಾಡೋಣ ಅಂತ. ಆದ್ರೆ ನಾವು ಸ್ವಲ್ಪ ದಿನ ಈ ಮನೇಲಿ ಇರಬಾರ್ದು. ಯಾವುದೋ ಕೆಲಸದ ಮೇಲೆ ಒಂದು ವಾರ ಟೂರ್ಗೆ ಹೋಗಿ ಬರೋಣ. ಈ ಮಧ್ಯೆ ಅನಾಮಿಕಾ ವೆಂಕಟ್ ಇಬ್ಬರು ಅರ್ಥ ಮಾಡ್ಕೊಳ್ಳೋ ಅವಕಾಶ ಕೂಡ ಇದೆ ಅಲ್ಲ. ಅವರಿಬ್ಬರ ಮನಸ್ಸನ್ನು ತಿಳಿಸ್ಕೊಂಡು ಮದುವೆ ಏರ್ಪಾటు ಮಾಡೋಣ. ಆಹಾ, ಒಳ್ಳೆ ಏರ್ಪಾಟ್ ಮಾಡಿದ್ಯೆ. ನಿಂಗಿಷ್ಟು ಬುದ್ಧಿ ಎಲ್ಲಿಂದ ಬಂತೆ? ಆಹಾ, ಜೋಕ್ ಹಾಕಿದ್ದು ಸಾಕು, ಟೂರ್ ಹೋಗೋದಕ್ಕೆ ಏರ್ಪಾಟ್ ಮಾಡಿ. ಹಾಗೆ ಶಾರದಾ ಪ್ರಸಾದರು ಯಾವುದೋ ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಟೂರ್ಗೆ ಹೋಗುತ್ತಾರೆ. ಅನಾಮಿಕಾ ವೆಂಕಟ್ಗೆ ಸೇವೆ ಮಾಡುತ್ತಾಳೆ. ಅವನ ಇಷ್ಟವಾದ ಅಡಿಗೆ ಮಾಡಿಕೊಡುತ್ತಾಳೆ. ವೆಂಕಟ್ ನಡೆಯಲಿಕ್ಕೆ ಸಹಾಯ ಮಾಡ್ತಾಳೆ. ಪ್ರಸಾದ್ ಶಾರದರು ಮನೆಗೆ ಬರುವ ಸಮಯಕ್ಕೆ ವೆಂಕಟ್ ಸ್ವಲ್ಪ ನಡೆಯಲಿಕ್ಕೆ ಶುರು ಮಾಡ್ತಾನೆ. ಶಾರದಾ ಆ ದಿನ ಅನಾಮಿಕಳ ಹತ್ರ ಬೇರೆಯಾಗಿ ಮಾತಾಡುತ್ತಾಳೆ. ಈ ಒಂದು ವಾರ ನೀನು ವೆಂಕಟ್ನನ್ನು ಗಮನಿಸಿದೆ ಅಲ್ಲ, ಅವನ ಜೊತೆ ಸೇರಿ ಬದುಕೋಲಿಕ್ಕೆ ನಿನ್ಗೆ ಇಷ್ಟವೇನಮ್ಮ? ನಿನಗಿಷ್ಟ ಅಂದ್ರೆ ಮದುವೆ ಏರ್ಪಾಟು ಮಾಡ್ತೀವಿ. ಇಷ್ಟು ದಿನವೂ ವೆಂಕಟನ್ನ ಒಂದು ಚಿಕ್ಕ ಮಗುವಿನ ಹಾಗೆ ನೋಡ್ಕೊಂಡೆ. ನನಗೆ ಯಾವ ತೊಂದರೆನೂ ಕೊಡ್ಲಿಲ್ಲ. ನನ್ನನ್ನು ನಗಿಸ್ತಾ ಇದ್ದ. ಅವರು ಯಾವತ್ತೂ ಮೇಲಾಗಿ ನಾನು ಕಪ್ಪಾಗಿದ್ದೀನಿ ಅಂತ ಯಾವ ದಿನವೂ ಅವಹೇಳನ ಮಾಡಿಲ್ಲ. ಅರ್ಥವಾಯ್ತಮ್ಮ, ಬಹಳ ಸಂತೋಷ ಅಮ್ಮ. ಇನ್ನು ನಾನು ಮದುವೆ ಏರ್ಪಾಟು ನೋಡ್ತೀವಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸ್ವಲ್ಪ ತಲೆ ತಗ್ಗಿಸಿಕೊಂಡು ನಾಚಿಕೆ ಪಡುತ್ತಾಳೆಂದು ಹೋಗ್ತಾಳೆ. 2 ದಿನದಲ್ಲೇ ಒಂದು ಒಳ್ಳೆ ಮುಹೂರ್ತ ನೋಡಿ ಅನಾಮಿಕಾಗೂ ವೆಂಕಟ್ಗೂ ಮದುವೆ ವೈಭವವಾಗಿ ನಡೆಸುತ್ತಾರೆ. ಕಪ್ಪನೆ ಸೊಸೆ ಮದುವೆ ಮಾಡಲಿಕ್ಕೆ ಅವರಿಬ್ಬರು ಅಷ್ಟರವರೆಗೂ ಪಟ್ಟ ಕಷ್ಟವನ್ನೆಲ್ಲ ಶಾರದಾ ಪ್ರಸಾದರು ಮರೆತು ಹೋಗುತ್ತಾರೆ. ಆ ನಂತರ ತಮ್ಮ ಸೊಸೆಯನ್ನು ತಮ್ಮ ಮಗಳನ್ನಾಗಿ ಭಾವಿಸಿ ಯಾವ ತೊಂದರೆಯೂ ಇಲ್ಲದೆ ನೋಡಿಕೊಳ್ಳುತ್ತಿರುತ್ತಾರೆ. ರಾಮಾಪುರ ಅನ್ನುವ ಊರಿನಲ್ಲಿ ಶಾರದಾ ಅನ್ನುವ ಮುದಿ ಹೆಂಗಸಿದ್ದಳು. ಆಕೆಗೆ ವಯಸ್ಸಾಗಿ ಹೋಗಿದ್ದರಿಂದ ಆಕೆಯೇ ನಡೆಯಲಾರದ ಸ್ಥಿತಿಯಲ್ಲಿದ್ದಳು. ಆಕೆಯ ಮಗ ರಮೇಶ್ ವ್ಯವಸಾಯ ಮಾಡುತ್ತಿದ್ದನು. ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸುತ್ತಾ ಕಾಪಾಡಿಕೊಳ್ಳುತ್ತಾ ಇದ್ದನು. ಶಾರದಾ ಮಂಚ ಹಿಡಿದಿದ್ದರಿಂದ ಎಲ್ಲವನ್ನೂ ತಾನೇ ನೋಡಿಕೊಳ್ಳುತ್ತಿದ್ದನು ರಮೇಶ್. ಆದರೆ ಶಾರದಾಳಿಗೆ ಮಾತ್ರ ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಆಸೆ ಇತ್ತು. ಒಂದು ದಿನ ಡಾಕ್ಟರ್ ಅಲ್ಲಿಗೆ ಬರ್ತಾನೆ. ಏನಪ್ಪ, ನಿಮ್ಮ ಅಮ್ಮನಿಗೆ ಸರಿಯಾಗಿ ಔಷಧಿ ಕೊಡ್ತಾ ಇದ್ದೀಯಾ? ಕೊಡ್ತಾ ಇದ್ದೀನಿ ಸರ್. ಈ ಸಲ ಸ್ವಲ್ಪ ಕೆಮ್ಮಿನ ಔಷಧಿ ಇದ್ರೆ ಕೊಡಿ ಸರ್. ಮೊನ್ನೆಯಿಂದ ಅಮ್ಮ ಕೆಮ್ತಾ ಇದ್ದಾಳೆ. ಹೌದಾ, ನಾನು ಒಂದ್ಸಲ ಪರೀಕ್ಷಿಸ್ತೀನಿ ಇರು ಎಂದು ಡಾಕ್ಟರ್ ಶಾರದಾಳ ಕೈ ಹಿಡಿದುಕೊಂಡು ನೋಡುತ್ತಾರೆ. ನಂತರ ಸ್ಟೆಥಾಸ್ಕೋಪ್ನಿಂದ ಕೂಡ ನೋಡುತ್ತಾರೆ. ಕಣ್ಣನ್ನು ಪರೀಕ್ಷಿಸ್ತಾನೆ. ಇನ್ನು ಔಷಧಿ ಚೀಟಿ ತೆಗೆದು ಅದರಲ್ಲಿ ಏನೇನೋ ಔಷಧಿ ಬರೆದು ಕೊಡ್ತಾನೆ. ನೋಡು ರಮೇಶ್, ನಿಮ್ಮಮ್ಮ ಈ ಸಮಯಕ್ಕಾಗಲೇ ಸತ್ತು ಹೋಗ್ಬೇಕಿತ್ತು. ಬಹಳ ದಿನದಿಂದ ಪ್ರಾಣ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಆಕೆಗೆ ನೋವು ಬಹಳ ಇದ್ದರೂ ಸಹಿಸ್ತಾ ಇದ್ದಾಳೆ. ಏನೋ ತೀರದ ಆಸೆ ಇದ್ದರೆ ಆಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ನನ್ಗನ್ಸುತ್ತೆ. ಒಂದು ವೇಳೆ ಆ ಕೋರಿಕೆ ನೆರವೇರಿದ್ರೆ ಆಕೆ ಮಾಮೂಲು ಮನುಷ್ಯರಾಗುವ ಅವಕಾಶ ಇದೆ. ಇನ್ನೊಂದು ವಿಷಯ, ಆಕೆ ತನ್ನ ಆಸೆ ತೀರಿದ ನಂತರ ಸತ್ತು ಹೋಗುವ ಪ್ರಮಾದ ಕೂಡ ಇದೆ. ಆಕೆ ಮನಸ್ಸಿನಲ್ಲಿ ಏನಿದೆಯೋ ನೀನೇ ಕಂಡುಹಿಡಿಬೇಕು. ನಾನು ಕೊಟ್ಟ ಔಷಧಿ ಉಪಯೋಗಿಸು. ಇನ್ನು ನಾನು ಹೋಗಿ ಬರ್ತೀನಿ. ಹಾಗೆ ಸರು. ಇನ್ನು ಡಾಕ್ಟರ್ ಹೋದ ನಂತರ ರಮೇಶ್ ತನ್ನ ತಾಯಿಯ ಮನಸ್ಸಿನಲ್ಲಿ ಏನಿದೆಯೋ ತಿಳಿದುಕೊಳ್ಳಬೇಕು ಅಂದ್ಕೋತಾನೆ. ಮೆಲ್ಲಗೆ ತನ್ನ ತಾಯಿಯ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಲಿಕ್ಕೆ ಪ್ರಯತ್ನಿಸ್ತಾನೆ. ಅಮ್ಮ, ಚಿಕ್ಕಂದಿನಿಂದ ನಂಗೆ ಬೇಕಾಗಿದ್ದೆಲ್ಲ ಮಾಡಿಕೊಟ್ಟೆ. ನಾನು ಮಾತ್ರ ನಿಂಗೇನು ಮಾಡಲಾಗದೆ ಹೋದೆ ಅಮ್ಮ. ನನ್ನನ್ನು ಕ್ಷಮಿಸಮ್ಮ. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಹೇಳಮ್ಮ, ಅದನ್ನ ನಾನು ತೀರಿಸ್ತೀನಲ್ಲ. ರಮೇಶ್ ಮಾತಿಗೆ ಶಾರದಾ ಮೆಲ್ಲಗೆ ಕಣ್ಣು ತೆರೆದು ಮಾತನಾಡಲಿಕ್ಕೆ ಪ್ರಯತ್ನಿಸ್ತಾಳೆ. ಬಾಬು, ನೀನು ಮದುವೆ ಮಾಡ್ಕೋಬೇಕು. ನೀನು ಮದುವೆ ನೋಡಿ ನಂಗೆ ಸತ್ತು ಹೋಗ್ಬೇಕು ಅಂತಿದೆ. ನನ್ನ ಆಸೆ ತೀರ್ಸೋ. ಹಾಗೆ ಅಮ್ಮ, ನಿನ್ ಕೋರಿಕೆ ತೀರಿಸ್ತೀನಿ. ರಮೇಶನಿಗೆ ಏನು ಮಾಡಲು ತಿಳಿಯುತ್ತಿಲ್ಲ. ಹೊರಗೆ ಬಂದು ಬಿಕ್ಕಿ ಬಿಕ್ಕಿ ಅಳ್ತಾನೆ. ಅವನು ಪ್ರೇಮಿಸಿದ ಹುಡುಗಿಗೆ ಈಗಾಗಲೇ ಮದುವೆಯಾಗಿ ಹೋಗಿದೆ. ಅದಕ್ಕೆ ಇದುವರೆಗೆ ಮದುವೆ ಮಾಡಿಕೊಳ್ಳದೇ ಇದ್ದನು. ಆದರೆ ಈಗ ತನ್ನ ತಾಯಿಗೋಸ್ಕರ ಮದುವೆ ಮಾಡಿಕೊಳ್ಳಬೇಕು ಅಂದ್ಕೊಳ್ತಾನೆ. ಹೇಗಾದರೂ ಸರಿ ತನ್ನ ತಾಯಿಗೋಸ್ಕರ ಮದುವೆ ಮಾಡ್ಕೋಬೇಕು ಅಂತ
ತನ್ನ ತಾಯಿಯ ಕೊನೆ ಆಸೆ ತೀರಿಸಬೇಕು ಎಂದು ಊರಿನಲ್ಲಿರುವ ವೀರಯ್ಯನನ್ನು ಭೇಟಿಯಾಗ್ತಾನೆ. ಹಬ್ಬ ಏನಯ್ಯ ನೀನ್ ಹೇಗ್ ಬಂದೆ? ನಾನು ಅಸಲು ಊಹಿಸಲೇ ಇಲ್ಲ ಗೊತ್ತಾ. ಅಂದ್ರೆ ಏನ್ರಿ ನಿಮ್ ಉದ್ದೇಶ? ನಾನು ಬರ್ಬಾರ್ದ ಪ್ರದೇಶನ ಇದು? ಮದ್ವೆನೇ ಮಾಡ್ಕೊಳಲ್ಲ ಅಂತ ಅಂದಿದ್ಯಲ್ಲ ನೀನು. ಆ ಮಧ್ಯದಲ್ಲಿ ನಾನೊಂದ್ ಸಂಬಂಧ ತಂದಿದ್ದೆಲ್ಲ ನಿನ್ಗೆ ಖಂಡಿತವಾಗಿ ಬೇಡ ಅಂತ ಹೇಳಿದ್ಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಕಣಯ್ಯ. ಈಗಲಾದ್ರೂ ನಿನ್ ಮನಸ್ಸು ಬದಲಾಯಿಸ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಬಹಳ ಸಂತೋಷ. ನಮ್ಮ ಅಮ್ಮನ್ಗಾಗಿ ನಾನು ಅರ್ಜೆಂಟಾಗಿ ಮದ್ವೆ ಮಾಡ್ಕೋಬೇಕು ರೀ. ಹಾಗಿದ್ರೆ ಇದೇ ಊರಲ್ಲಿ ಅನಾಮಿಕಾ ಅನ್ನೋ ಹುಡುಗಿ ಇದ್ದಾಳೆ, ಒಳ್ಳೆ ಮನಸ್ಸುಳ್ಳ ಹುಡುಗಿ. ಆದರೆ ಬಹಳ ಬಡ ಕುಟುಂಬ, ಮದುವೆ ಕೂಡ ಮಾಡಲಾರದ ಸ್ಥಿತಿಯಲ್ಲಿ ಇದ್ದಾರೆ. ಅವಳ ತಂದೆ ಸತ್ತೋಗಿದ್ದಾರೆ, ತಾಯಿ ಶಕುಂತಲ ಒಬ್ಳೇ ಇರ್ತಾಳೆ, ಚಿಕ್ಕ ಗುಡಿಸಿನಲ್ಲಿ ಇರ್ತಾರೆ. ನಿನಗೆ ಅಭ್ಯಂತರ ಇಲ್ದಿದ್ರೆ ನಾನು ಮದುವೆ ಸಂಬಂಧ ಕಾಯಂ ಮಾಡ್ತೀನಿ, ಏನಂತೀಯಪ್ಪ? ಹಾಗೆ ಸ್ವಾಮಿ, ಅನಾಮಿಕಾ ಅಂದ್ರೆ ನಮ್ಮಮ್ಮನೆ ಕೂಡ ಬಹಳ ಇಷ್ಟ. ಆ ಮಧ್ಯ ನಮ್ಮಮ್ಮನ ಜೊತೆ ಹೊಲದ ಕೆಲಸಕ್ಕೆ ಹೋಗ್ತಾ ಇದ್ಲು. ಹುಡುಗಿ ಜೊತೆ ಮಾತಾಡಿ ನೀವು ಗುಡಿಗೆ ಕರ್ಕೊಂಡು ಬನ್ನಿ, ಅಲ್ಲಿಯೇ ನಾವು ಮದುವೆ ಮಾಡ್ಕೋತೀವಿ. ನಮ್ಮಮ್ಮ ಸಾವು ಬದುಕಿನ ಮಧ್ಯದಲ್ಲಿದ್ದಾಳೆ, ನಾನು ತಕ್ಷಣ ಮದುವೆ ಮಾಡ್ಕೋಬೇಕು. ಅಂದ್ರೆ ಒಂದು ಕೆಲಸ ಮಾಡು ಮಗು, ನಾನು ಹುಡುಗಿ ಜೊತೆ ಮಾತಾಡಿ ನಿಮ್ಮಮ್ಮನ ಹತ್ರನೇ ಕರ್ಕೊಂಡು ಬರ್ತೀನಿ. ಹಾಗೆ ರೀ, ಬೇಗ ಹೋಗಿ. ಇನ್ನು ವೀರಯ್ಯ ಅನಾಮಿಕಳ ಹತ್ರ ಮಾತನಾಡಿ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ರಮೇಶ್ ಕೂಡ ತನ್ನ ತಾಯಿ ಹತ್ತಿರಗೆ ಬೇಗ ಹೋಗ್ತಾನೆ. ಆ ದಿನ ಮಧ್ಯಾಹ್ನವೇ ಶಾರದಳ ಮುಂದೆ ಅನಾಮಿಕಳ ಕುತ್ತಿಗೆಗೆ ರಮೇಶ್ ತಾಳಿ ಕಟ್ಟುತ್ತಾನೆ. ಇಬ್ಬರು ಶಾರದಳ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ. ಮದುವೆ ನಡೆದ ಸಂಭ್ರಮದಲ್ಲಿ ಶಾರದಾ ಕಣ್ಣೀರು ಹಾಕ್ತಾಳೆ. ಇನ್ನು ನಾನು ಸಂತೋಷದಿಂದ ಸತ್ತು ಹೋಗ್ತೀನಿ, ಹಾಯಾಗಿ ಸತ್ತು ಹೋಗ್ತೀನಿ. ಅಮ್ಮ ಅನಾಮಿಕಾ, ನನ್ ಮಗನ ಜಾಗೃತಿಯಾಗಿ ನೋಡ್ಕೊಮ್ಮ. ಅತ್ತೆ, ನಿಮಗೆ ನಿಮ್ಮ ಮೊಮ್ಮಗನನ್ನು ನೋಡ್ಬೇಕು ಅಂತಿಲ್ವಾ? ಮಾವಯ್ಯ ಮತ್ತೆ ಹುಡ್ತಾರೆ, ಅವನ ಜೊತೆ ಆಡ್ಬೇಕು ಅಂತ ನಿಮಗಿಲ್ವಾ? ಇದೆ ಅಮ್ಮ, ಇದೆ. ಆದ್ರೆ ನಂಗೆ ಶಕ್ತಿ ಇಲ್ವಮ್ಮ, ನನ್ ಶರೀರ ಸಹಕರಿಸ್ತಾ ಇಲ್ಲ. ನಿಮಗೆ ನಾನಿದ್ದೀನಿ ಅತ್ತೆ, ನಿಮ್ಗೇನೂ ಆಗಲ್ಲ. ಅನಾಮಿಕಳ ಮಾತಿಗೆ ಶಾರದಾ ಸಂತೋಷ ಪಡ್ತಾಳೆ. ರಮೇಶ್ ತನ್ನ ತಾಯಿಯನ್ನು ನೋಡಿ ಆನಂದ ಪಡ್ತಾನೆ. ಆ ದಿನದಿಂದ ಶಾರದಳಿಗೆ ಸೇವೆಗಳು ಮಾಡುತ್ತಾ ಅನಾಮಿಕ ಬಹಳ ಚೆನ್ನಾಗಿ ನೋಡ್ಕೋತಾಳೆ, ಎಷ್ಟೋ ಪ್ರೇಮದಿಂದ ನೋಡ್ತಾಳೆ. ದಿನವೂ ತನ್ನ ಅತ್ತೆಗೆ ಸ್ನಾನ ಮಾಡಿಸೋದು, ಆ ನಂತರ ಒಳ್ಳೆ ಊಟ ಹಾಕೋದು, ಸ್ವಲ್ಪ ನಗುತ್ತಾ ನಗಿಸುತ್ತಾ ಮಾತಾಡೋದು ಮಾಡ್ತಾಳೆ. 2 ದಿನದ ನಂತರ ಡಾಕ್ಟರ್ ಅಲ್ಲಿಗೆ ಬರ್ತಾನೆ. ಶಾರದಳನ್ನು ಪರೀಕ್ಷಿಸ್ತಾನೆ. ಶಾರದಳಲ್ಲಿ ಬಂದ ಬದಲಾವಣೆ ನೋಡಿ ಆನಂದ ಪಡ್ತಾನೆ. ರಮೇಶ್, ನಂಗೆ ಬಹಳ ಆಶ್ಚರ್ಯವಾಗಿದೆ. ನಿಮ್ಮ ಅಮ್ಮನಲ್ಲಿ ಬಹಳ ಬದಲಾವಣೆ ಬಂದಿದೆ. ಆಕೆ ಇಷ್ಟು ಬೇಗ ಗುಣವಾಗಿದ್ದಾಳೆ. ಇದೆಲ್ಲ ನಿನ್ನ ಹೆಂಡತಿ ಅನಾಮಿಕಳಿಂದಲೇ ಸಾಧ್ಯವಾಗಿದ್ದು ಅನ್ಕೋತೀನಿ. ಹೀಗೆ ಆದ್ರೆ ಇನ್ನೊಂದೆರಡು ತಿಂಗಳಲ್ಲಿ ನಿಮ್ಮಮ್ಮ ಪೂರ್ತಿಯಾಗಿ ಗುಣ ಆಗ್ತಾರೆ. ಬಹಳ ಸಂತೋಷವಾಗಿದೆ ಡಾಕ್ಟರ್. ಔಷಧಿ ಏನಾದ್ರೂ ಬರ್ಕೊಡ್ತೀರಾ? ಇನ್ನು ಔಷಧಿ ಅಗತ್ಯವಿಲ್ಲಪ್ಪ. ಔಷಧಕ್ಕಿಂತ ಹೆಚ್ಚಾಗಿ ಬಲವಾಗಿದ್ದು ಪ್ರೇಮ ಅನುರಾಗ. ಅದು ನಿಮ್ಮಮ್ಮಂಗೆ ಪುಷ್ಕಳವಾಗಿ ಸಿಗ್ತಾ ಇದೆ. ಅದೇ ಅವಳನ್ನ ಕಾಪಾಡ್ತಾ ಇದೆ. ಹಾಗೆ ಡಾಕ್ಟರ್ ಹೇಳಿದ ಮಾತಿಗೆ ರಮೇಶ್ ಬಹಳ ಸಂತೋಷ ಪಡ್ತಾನೆ. ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ಕರೆದುಕೊಂಡು ಗುಡಿಗೆ ಹೋಗ್ತಾಳೆ. ಆ ನಂತರ ಊರಿನೊಳಗಿನ ಹೊಲದ ಹತ್ತಿರ ಕರ್ಕೊಂಡು ಹೋಗ್ತಾಳೆ. ಅಂದವಾದ ಹೂವಿನ ಗಿಡಗಳ ಹತ್ತಿರ ಕರ್ಕೊಂಡು ಹೋಗ್ತಾಳೆ. ಆ ಜಾಗವೆಲ್ಲ ನೋಡುತ್ತಿದ್ದಾಗ ಶಾರದಳಲ್ಲಿ ಬದಲಾವಣೆ ಬರುತ್ತದೆ. ಹಾಯಾಗಿ ತನ್ನ ಸೊಸೆಯ ಜೊತೆ ಮಾತಾಡ್ತಾ ಇರ್ತಾಳೆ. ಅಮ್ಮ ಅನಾಮಿಕಾ, ಇಷ್ಟು ಅಂದವಾದ ಪ್ರದೇಶ ನೋಡಿ ಬಹಳ ದಿನವಾಗಿದೆ ಅಮ್ಮ. ಈಗ ಮನಸ್ಸೆಷ್ಟು ಹಾಯಾಗಿದೆ. ನೀವು ಹೀಗೇನೆ ನಗ್ತಾ ಇರ್ಬೇಕು ಅತ್ತೆ. ನೀವು ಚೆನ್ನಾಗಿದ್ರೆ ಅವರು ನಾನು ಸಂತೋಷವಾಗಿರ್ತೀವಿ. ನಂಗೆ ನಿಮ್ಮಿಬ್ಬರ ಸಂತೋಷವೇ ಬೇಕು. ಶಾರದಾ ಅನಾಮಿಕರು ಹಾಗೆ ಮಾತನಾಡುತ್ತಿದ್ದಾಗಲೇ ಅಷ್ಟರಲ್ಲಿ ಅನಾಮಿಕಾ ತಲೆ ತಿರುಗಿ ಬಿದ್ದು ಬಿಡುತ್ತಾಳೆ. ಶಾರದಾ ಸ್ವಲ್ಪ ಟೆನ್ಷನ್ ಪಡುತ್ತಾಳೆ. ರಮೇಶ್ ತಕ್ಷಣ ಡಾಕ್ಟರ್ನು ಕರೆಸ್ತಾನೆ. ಡಾಕ್ಟರ್ ಬಂದು ಪರೀಕ್ಷಿಸಿ ಅನಾಮಿಕಾ ತಾಯಿಯಾಗುತ್ತಿದ್ದಾಳೆ ಅಂತ ಹೇಳ್ತಾನೆ. ಶಾರದಳಿಗೆ 1000 ಆನೆಯ ಬಲ ಬರುತ್ತೆ. ರಮೇಶ್ ಆನಂದದಿಂದ ಕೇಕೆ ಹಾಕ್ತಾನೆ. ಹೇ ಮಗನೇ, ಸೊಸೆನ ಜಾಗೃತಿಯಾಗಿ ನೋಡ್ಕೋಬೇಕು. ಇನ್ ಮೇಲಿಂದ ಯಾವ ಕೆಲಸ ಮಾಡ್ಕೊಳ್ಳೋದಕ್ಕೂ ಇಲ್ಲ. ಹಾಗೆ ಅಮ್ಮ, ನಂಗೆ ಮೊಮ್ಮಗನ ಕೊಡ್ತೀನಿ ಅಂತ ಹೇಳ್ದೆ, ಹಾಗೆ ಈಗ ಮೊಮ್ಮಗನ ಕೊಡ್ತಾ ಇದ್ದಾಳೆ ಕಣೋ. ನಂಗೆ ಎಷ್ಟು ಆನಂದವಾಗಿದೆಯೋ. ಈ ದಿನದಿಂದ ಕೆಲಸದವ್ರನ್ನ ಇಡ್ತೀನಮ್ಮ. ಅನಾಮಿಕಳಿಗೆ ಯಾವ ಕಷ್ಟ ಬರಕ್ ಬಿಡಲ್ಲ. ನನ್ ಸೊಸೆ ಬಂಗಾರ ಕಣೋ. ಅನಾಮಿಕಳನ್ನು ಶಾರದಾ ರಮೇಶ್ ಇಬ್ಬರು ಬಹಳ ಸಂತೋಷವಾಗಿ ನೋಡ್ಕೋತಾರೆ. ಸರಿಯಾಗಿ 10 ತಿಂಗಳ ಕಳೆದ ನಂತರ ಅನಾಮಿಕಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುವನ್ನು ನೋಡಿ ಶಾರದಾ ಹೆಮ್ಮೆ ಪಡುತ್ತಾಳೆ. ಅನಾಮಿಕಾ ರಮೇಶರು ಆನಂದ ಬಾಷ್ಪದ ಮಧ್ಯೆ ತಮ್ಮ ಮಗುವನ್ನು ಮುದ್ದಾಡ್ತಾರೆ. ಇನ್ನು ಅನಾಮಿಕಾ ಪ್ರೇಮದಿಂದಲೇ ಶಾರದಳ ಆರೋಗ್ಯ ಸುಧಾರಿಸಿ ಮಾಮೂಲು ಮನುಷ್ಯಳಾಗುತ್ತಾಳೆ. ತನ್ನ ಮೊಮ್ಮಗನನ್ನು ಆಡಿಸಿಕೊಳ್ಳುತ್ತಾ ಸಂತೋಷದಿಂದ ಜೀವನ ಕಳೀತಿರ್ತಾಳೆ. ರಮೇಶ್ ತನ್ನ ಹೆಂಡತಿ ಅನಾಮಿಕಳನ್ನು ಬಹಳ ಆನಂದದಿಂದ ನೋಡ್ಕೋತಾನೆ. ಆ ಕುಟುಂಬ ನಗು, ಮಗುವಿನ ಕೇಕೆಗಳ ನಡುವೆ ಸಂತೋಷವಾಗಿ ಸಾಗುತ್ತಿರುತ್ತದೆ.